ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳು. ಇದುವರೆಗೂ ಕೂಡ ನಮ್ಮ ಒಂದು ಚಾನಲನ್ನು ವೀಕ್ಷಿಸ್ತಾ ದೇವರ ವಾಕ್ಯವನ್ನು ಕೇಳ್ತಾ ನಮ್ಮನ್ನು ಎನ್ಕರೇಜ್ ಮಾಡುವಂಥ ನಿಮ್ಮೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳು. ಹಾಗೆ ಇನ್ನೂ ಹೆಚ್ಚಿನ ಒಂದು ವಾಕ್ಯ ಧ್ಯಾನಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ಸೇವೆಯಲ್ಲಿ ನೀವು ಕೂಡ ಪಾಲ್ಗಾರರಾಗ್ರಿ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಸೊಲೊಮೋನನು ತನ್ನ ಜನರಾದ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ. ಮೊದಲನೇ ಅರಸ ಅದರಲ್ಲಿ 8ನೇ ಅಧ್ಯಾಯ 51ನೇ ವಚನದಲ್ಲಿ ನೋಡಿ, ದೇವರು ಇಸ್ರಾಯೇಲರಿಗೆ ಏನೆಲ್ಲ ವಾಗ್ದಾನ ಮಾಡಿದ್ನೋ ಅದನ್ನು ದೇವರು ನೆರವೇರಿಸಿದ್ರು ಎಂಬುದಾಗಿ. ಪ್ರಿಯರೇ, ಮೊದಲು ದೇವರು ಅಬ್ರಹಾಮನ ಕರೆದ್ರು. ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. 75 ವರ್ಷದವನಾಗಿ ಬಂದಾಗ ಮಕ್ಕಳಿಲ್ಲ. ಆದರೆ ದೇವರು ಹೇಳಿದ್ರು, ಅಬ್ರಹಾಮ, ನಿನ್ನನ್ನು ಆಕಾಶದ ನಕ್ಷತ್ರಗಳಷ್ಟು ಸಂತಾನ ಕೊಡ್ತೀನಿ, ನಿನ್ನ ಆಶೀರ್ವದಿಸ್ತೀನಿ ಅಂತೇಳಿದರು. ಆ ವಾಗ್ದಾನ ದೇವರು ನೆರವೇರಿಸಿದ್ರು. ಅಷ್ಟೇ ಅಲ್ಲ, ತನ್ನ ಜನರಾದಂಥ ಇಸ್ರಾಯೇಲರಿಗೆ ಹಾಲು ಜೇನು ಹರಿಯುವಂಥ ದೇಶವನ್ನು ನಿಮಗೆ ಕೊಡ್ತೀನಿ, ಅಲ್ಲಿ ನೀವು ಆ ದೇಶದಲ್ಲಿ ಸಮೃದ್ಧಿಯಿಂದ, ನೆಮ್ಮದಿಯಿಂದ, ನಿಶ್ಚಿಂತೆಯಿಂದ, ಸಮಾಧಾನವಾಗಿ ನೆಲೆಸುವಂತೆ ಮಾಡ್ತೀನಿ ಎಂಬುದಾಗಿ ಹೇಳಿದ್ರು. ಆ ವಾಗ್ದಾನವನ್ನು ನೆರವೇರಿಸಿದ್ರು. ಪ್ರಿಯರೇ, ಇಲ್ಲಿ ನೋಡುವಾಗ ಇಲ್ಲಿ ಸೊಲೊಮೋನ್ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ದ ಗಾಡ್ ಈಸ್ ವಾಟ್ ಎವರ್ ದ ಪ್ರಾಮಿಸ್ ಟು ಯು. ಒಂದು ಕ್ರೈಸ್ತ ಜೀವಿತದಲ್ಲಿ ಏನೆಲ್ಲ ದೇವರು ವಾಗ್ದಾನ ಮಾಡಿದನೋ ಆ ವಾಗ್ದಾನಗಳನ್ನು ದೇವರು ನೆರವೇರಿಸುವಂಥ ದೇವರಾಗಿದ್ದಾನೆ. ವಾಟ್ ಎವರ್ ದ ಗಾಡ್ ಈಸ್ ದ ಪ್ರಾಮಿಸ್ ಟು ಯು, ಡೆಫಿನೆಟ್ಲಿ ಶ್ಯೂರ್ಲಿ ಈ ವಿಲ್ ಫುಲ್ಫಿಲ್ ಟು ಯು. ಆದರೆ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ ಪ್ರತಿ ವರ್ಷ ಕೂಡ ನಾವು ವಾಗ್ದಾನ ತಗೊತಾ ಇದ್ವಿ. ಬಟ್ ಇಫ್ ಯು ವಾಂಟ್ ಟು ಬಿ ಫುಲ್ಫಿಲ್ ದಟ್ ದ ಪ್ರಾಮಿಸ್, ವಾಟ್ ವಿ ಹ್ಯಾವ್ ಟು ಬಿ ಡೂ. ಆ ಒಂದು ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ನಾವು ಏನು ಮಾಡಬೇಕು? ಮೊದಲನೇದ ವಾಗ್ದಾನಗಳನ್ನು ಇಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಆತನ ವಾಗ್ದಾನಗಳನ್ನು ನಾವು ಅಂಗೀಕರಿಸಿಕೊಂಡು ಆತನ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ ಯೋಗ್ಯರಾಗಿ ನಾವು ಜೀವಿಸಬೇಕು. ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿ ಜೀವಿಸಬೇಕು. ಪ್ರೇರೆ, ಆತನ ದೃಷ್ಟಿಯಲ್ಲಿ ಆತನಿಗೆ ಇಷ್ಟಕರವಾದಂಥ ಜೀವಿತವನ್ನು ಜೀವಿಸುವಾಗ ಮಾತ್ರನೇ ಆತನ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ಸಾಧ್ಯ. ಹಾಗಾದರೆ ನಿನ್ನ ಜೀವನದಲ್ಲಿ ದೇವರು ಕೊಟ್ಟಂಥ ವಾಗ್ದಾನಗಳು ನೆರವೇರಬೇಕಂದ್ರೆ ಪ್ರಿಯ ಮಗಳೇ, ಪ್ರಿಯ ಮಗನೇ, ದೇವರಿಗೆ ಇಷ್ಟವುಳ್ಳವನಾಗಿ ಜೀವಿಸು. ಅದನ್ನು ಪ್ರತಿದಿನ ನೆನೆಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು. ದೇವರು ತಪ್ಪದಿರ ನೆರವೇರಿಸುವವನಾಗಿದ್ದಾನೆ.